ಕೇಳ್ರಿ ಸ್ವಲ್ಪ. ನಾವು ವಿ ಆರ್ ರೆಡಿ ಫಾರ್ ಎನಿ ಡಿಬೇಟ್. ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರುಕೊಳ್ಳಲ್ಲ. ನಮಗೂ ಗಲಾಟೆ ಮಾಡಕ್ ಬರ್ತದೆ. ನನ್ನ ಕೆಲಸವೇ ಅದಕ್ಕೋಸ್ಕರ ನಿಮ್ಮ ಮಾತಲ್ಲಿಗೆ ಅವಕಾಶ ಕೊಡ್ತೇವೆ. ಪ್ರಶ್ನೋತ್ತರವನ್ನು ನುಂಗಿ ನೂರು ಕುಡಿದಿದ್ದಾರೆ. ನೀರು ಕುಡಿದಿದ್ದಾರೆ. ಪಾರದರ್ಶಕ ಅದು ಇದು ಅಂತ ಹೇಳಿದ್ರು. ದಯವಿಟ್ಟು ಈ ದಲಿತರಿಗೆ ನ್ಯಾಯ ಕೊಡಬೇಕು. ದಲಿತರಿಗೆ ನ್ಯಾಯ ಕೊಡಬೇಕು. ದಲಿತರಿಗೆ ನ್ಯಾಯ ಕೊಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಕೊಟ್ಟಿದ್ದೀರಿ ನಾವು ನಡ್ಕ ಬಂದಿರ್ತಕ್ಕಂಥದ್ದು. ಕೇಳ್ರಿ ಸ್ವಲ್ಪ. ನಾವು ವಿ ಆರ್ ರೆಡಿ ಫಾರ್ ಎನಿ ಡಿಬೇಟ್. ಈ ತರ ಯಾವತ್ತೂ ನಡೆದಿಲ್ಲ ಇತಿಹಾಸದಲ್ಲಿ. ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರುಕೊಳ್ಳಲ್ಲ. ಚರ್ಚೆ ಮಾಡಕ್ ತಯಾರಾಗಿದ್ದೀವಿ. ಆದ್ರೆ ನಿಯಮಾವಳಿಗಳ ಪ್ರಕಾರ ಸಭೆ ನಡೀಬೇಕು. ಈಗ ನೀವು ಕ್ವಶನ್ ಅವರ್ ತಗೊಂಡಿದ್ದೀರಿ. ಕ್ವಶನ್ ಅವರ್ ತಗೊಂಡಾದ್ಮೇಲೆ ನೀವು ಅವ್ರಿಗೆ ಅವಕಾಶ ಮಾಡಿಕೊಡಿ. ಏನ್ ಸಬ್ಮಿಟ್ ಮಾಡ್ಬೇಕು ಅಂತಾರೆ, ಏನ್ ಸಬ್ಮಿಷನ್ ಮಾಡ್ಬೇಕು ಅಂತಾರೆ ಮಾಡಿ. ಅದನ್ನ ಬಿಟ್ಟು ಗಲಾಟೆ ಮಾಡಿ ನಮಗೂ ಗಲಾಟೆ ಮಾಡಕ್ ಬರ್ತದೆ. ನಮಗೂ ಗಲಾಟೆ ಮಾಡಕ್ ಬರ್ತದೆ. ಬಹಳ ದೊಡ್ಡದಾಗಿ ಆರೋಪ ಮಾಡ್ತೀರಲ್ಲ, ಹೀರೋಯಿಂದ ಬಂಧಿಸಿದಿರಲ್ಲ, ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ ನೀವು? ಯಾಕೆ ಮಾತಾಡ್ತಾ ಇಲ್ಲ? ಗೊತ್ತಿದೆ ಅಲ್ಲ, ಪ್ರಶ್ನೋತ್ತರ ಆದ ನಂತರ ಯಾಕೆ ನಿಮ್ಗೆ ಅರ್ಧ ಗಂಟೆಯಲ್ಲಿ ಪ್ರಶ್ನೋತ್ತರ ಮುಗೀತದೆ? ಯಾಕೆ ಅನಗತ್ಯವಾಗಿ ಚರ್ಚೆ ಮಾಡಬೇಕು? ವಿರೋಧ ಪಕ್ಷದವರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ, ಯಾವುದೇ ಚರ್ಚೆ ಮಾಡಿದ್ರು ಕೂಡ ನಮ್ಮ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದೆ, ಸಮರ್ಥವಾಗಿದೆ. ಅದರಿಂದ ಅವರು ನಿಯಮಾವಳಿಗಳ ಪ್ರಕಾರ ಸಭೆ ನಡೆಯಬೇಕು. ಸಭೆ ತಾವು ನಡೆಸೋರು. ನೀವು ಈಗ ಕರೆದಿದ್ದೀರಿ, ಕ್ವಶನ್ ಅವರ್ ಪ್ರಾರಂಭ ಆಗಿದೆ. ಪ್ರಶ್ನೆ ಕೇಳಿ ಆಮೇಲೆ ಅವ್ರು ಏನ್ ಹೇಳ್ಬೇಕು ಅದನ್ನ ಹೇಳ್ತಾರೆ. ನೀವು ಅವಕಾಶ ಕೊಟ್ಟರೆ ಮಾಡ್ತಾರೆ, ಚರ್ಚೆ ಮಾಡಿ. ಈಗ ನೋಡಿ, ನಾನು ಹೇಳುದು ಕೇಳಿ. ನೀವು ಮಾತಾಡ್ಲೇಬೇಕಂತ ಮಾತಾಡಬೇಡಿ. ಈಗ ಇಲ್ಲಿ ಪ್ರಶ್ನೋತ್ತರ ಇದೆ. ಪ್ರಶ್ನೋತ್ತರ ಆದ ನಂತರ ಎಲ್ಲ ನಮ್ಮ ನಿಯಮ ಪ್ರಕಾರ ನಾವು ಅವಕಾಶ ಎಲ್ಲ ಕೊಡ್ತೇವೆ. ನೀವು ಪ್ರಶ್ನೋತ್ತರ ಮಾಡ್ಲಿಕ್ಕೆ ನೀವು ಅವಕಾಶ ಕೊಡ್ತಿದ್ರೆ ಹೇಗೆ? ಹಿರಿಯ ಸಚಿವರಿದ್ದೀರಲ್ಲ, ಅನಗತ್ಯವಾಗಿ ಮಾತಾಡಲ್ಲ. ಯಾಕೆ ನೀವು? ನಿಮ್ಗೆಲ್ಲ ಗೊತ್ತಿದೆ ಬಹಳ ಚೆನ್ನಾಗಿ. ಇರುವಾಗ ಒಂದು ಈಗ ವಿರೋಧ ಪಕ್ಷಕ್ಕೆ ಬಂದು ಜನ ನಿಮಗೆ ಪಾಠ ಕಲಿಸಿದ್ರು ಬುದ್ಧಿ ಬರಲಿಲ್ಲ ನಿಮಗೆ. ಪ್ರಶ್ನೋತ್ತರ ಅವಕಾಶ ಕೊಡುವ. ಪ್ರಶ್ನೋತ್ತರ ಅವಕಾಶ ಕೊಡಿ. ಅಧ್ಯಕ್ಷರೇ, ಜನರ ಹಣದ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಎಷ್ಟು ಲೂಟಿ ಹೊಡೆದಿದ್ದಾರೆ. ಅದನ್ನೆಲ್ಲ ಅದಕ್ಕೋಸ್ಕರ ನಾವು ವಾಲ್ಮೀಕಿ ಪ್ರಕರಣ ಇರ್ಬೋದು ಅಥವಾ ಯಾವುದೇ ಪ್ರಕರಣ ಇರ್ಬೋದು ಮಾತಾಡ್ಲಿಕ್ಕೆ, ಚರ್ಚೆ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ. ಹೇಳ್ತಾರಲ್ಲ, ನಿಯಮಾವಳಿ ಪ್ರಕಾರ ಸಭೆ ನಡೆಸಿ ಅಷ್ಟೇ. ಪ್ರಶ್ನೋತ್ತರ ದಯವಿಟ್ಟು ಬೂತ್ನಲ್ಲಿ ಹಿರಿಯ ಸದಸ್ಯರು ದಯವಿಟ್ಟು ಪ್ರಶ್ನೋತ್ತರ ಆಗಲಿ. ನೋಡಿ, ನಾನು ನಿಮ್ಗೆ ಕನ್ನಡದಲ್ಲಿ ಹೇಳಿದ್ದೇನೆ, ಪ್ಲೀಸ್ ಸಿಟ್ ಡೌನ್. ಇಂಗ್ಲಿಷ್ ಅಲ್ಲಿ ಇದ್ದೇನೆ, ಒಂಚು ಕೂತ್ಕೊಳ್ಳಿ. ತುಮಲ್ಲಿ ಕೂಡ ಹೇಳ್ತಾ ಇದ್ದೇನೆ, ಯಾರು ಕೇಳುದಿಲ್ಲ. ದಯವಿಟ್ಟು ಸ್ವಲ್ಪ ಕೂತ್ಕೊಳ್ಳಿ. ಪ್ರಶ್ನೋತ್ತರ ಆಗ್ಲಿ, ಮತ್ತೆ ನಿಮ್ಗೆ ಅವಕಾಶ ಇದೆ. ಮಾತಾಡ್ಬೇಕಂದ್ರೆ ನೀವು ಮಾತಾಡಲು ಹೋಗ್ಬೇಡಿ. ಅಲ್ಲ, ಒಂದು ನಿಮಿಷ ಯಾಕೆಂದ್ರೆ ಪ್ರಶ್ನೋತ್ತರ ಸ್ಟಾರ್ಟ್ ಆಗ್ತದೆ. ಈಗ ಪ್ರಶ್ನೆ ಸ್ಟಾರ್ಟ್ ಮಾಡಿ. ಬಾಬಾ ಸಾಹೇಬ್ ಕಿತ್ತು, ಕೃಷ್ಣ ಬೈರೇಗೌಡರು. ಅಧ್ಯಕ್ಷರೇ, ನೀವು ಪ್ರಶ್ನೋತ್ತರ ಆದ್ಮೇಲೆ ಅವಕಾಶ ಕೊಡ್ತೀರಾ? ಖಂಡಿತ ಕೊಡ್ತೀರಾ. ಪ್ರಸ್ತಾವ ಮಾಡಲಿಕ್ಕೆ ಕೊಡ್ತೀರಾ? ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರೆ ಚರ್ಚೆ ವಿರೋಧ ಪಕ್ಷದ ನಾಯಕರು ವರ್ಷಗಳಲ್ಲಿ. ನಮಸ್ಕಾರ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.